ದೆವ್ವದ ಹೆಸರಲ್ಲಿ ಲಕ್ಷ ಲಕ್ಷ ದೋಖಾವನ್ನ ಮಾಡಲಾಗ್ತಾ ಇದೆ. ಲಕ್ಷ ಲಕ್ಷ ಹಣವನ್ನ ದೋಚಿ ಜ್ಯೋತಿಷಿ ಎಸ್ಕೇಪ್ ಆಗ್ತಾ ಇದ್ದಾನೆ. ಗೋವಾ ಮೂಲದ ಮಹಿಳಾ ಜ್ಯೋತಿಷಿಯಿಂದ ದೋಖಾ ಆಗಿದೆ. ಬಾಗಲಕೋಟೆ ಜಿಲ್ಲೆಯ ಮಹಿಳೆಗೆ ವಂಚಿಸಿ ಪರಾರಿಯಾಗಿದ್ದಾಳೆ. ಪರಿಚಯ ಇಲ್ಲದೆ ಇದ್ರೂ ಕೂಡ ಹಣವನ್ನ ಕೊಟ್ಟು ಈಗ ಹಣವನ್ನ ಕಳ್ಕೊಂಡಿದ್ದಾರೆ ಲೇಡಿ. ಒಂದಲ್ಲ ಎರಡಲ್ಲ ರೀ, ಬರೋಬ್ಬರಿ 28.75 ಲಕ್ಷ ರೂಪಾಯಿ ಅಂದ್ರೆ 28,75,000 ರೂಪಾಯಿಯನ್ನ ಪೀಕಿದ್ದಾಳೆ. ಖತರ್ನಾಕ್ ಸೀಮಾ ಎಂಬ ಜ್ಯೋತಿಷಿಯಿಂದ ಪಂಗನಾಮವನ್ನ ಹಾಕಿಸ್ಕೊಂಡಿದ್ದಾರೆ. ಮಹಾರಾಷ್ಟ್ರದ ವಂಚಕಿ ಜ್ಯೋತಿಷಿ ವಿರುದ್ಧ ದೂರು ದಾಖಲಾಗಿದೆ. ಮಹಾರಾಷ್ಟ್ರದಲ್ಲಿ ಮಹಿಳೆಗಾಗಿ ಪೊಲೀಸರು ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಬಾಗಲಕೋಟೆ ಮಹಿಳೆಯ 2 ವರ್ಷದ ಮಗಳಿಗೆ ಜ್ವರ ಇದೆ ಅಂತ ಹೇಳಿ ಪಂಗನಾಮವನ್ನ ಹಾಕಿದ್ದಾಳೆ. ಮಗಳಿಗೆ ಅನಾರೋಗ್ಯ ಹಿನ್ನೆಲೆ ಜ್ಯೋತಿಷಿಗೆ ಕರೆ ಮಾಡಿರ್ತಾರೆ ಮಹಿಳೆ. ಸ್ನೇಹಿತರಿಂದ ಪರಿಚಯ ಆಗಿದ್ದಂತಹ ವಂಚಕಿ ಜ್ಯೋತಿಷಿ ಫೋನ್ನಲ್ಲೇ ವಿಶೇಷವಾಗಿ ಪೂಜೆ ಬಗ್ಗೆ ವಿವರಣೆಯನ್ನ ಕೂಡ ಕೊಟ್ಟಿದ್ದಾಳೆ. ವಂಚಕಿ ಜ್ಯೋತಿಷಿ ಮೊದಲು 1 ಲಕ್ಷ ಅಕೌಂಟ್ಗೆ ಹಾಕಿಸ್ಕೊಂಡು ಮೋಸವನ್ನ ಮಾಡಿದ್ದಾಳೆ. ದಿನೇ ದಿನೇ ಒಂದಿಲ್ಲೊಂದು ಪೂಜೆಯ ಕಾರಣವನ್ನ ಹೇಳಿ ಹಣವನ್ನ ವಸೂಲಿ ಮಾಡಿದ್ದಾರೆ. ಬರೋಬ್ಬರಿ 28,75,000 ರೂಪಾಯಿ ಹಣವನ್ನ ಪೀಕಿದ್ದಾಳೆ. ಮಗಳಿಗೆ ಜ್ವರ ಕಡಿಮೆ ಆಗಿಲ್ಲ. ಸೊ ಹಾಗಾಗಿ ಇದು ವಂಚನೆ ಅನ್ನೋದು ಗೊತ್ತಾಗಿದೆ. ತಿಂಗಳು 9ನೇ ತಾರೀಕು ಲಕ್ಷ್ಮೀ ಲಾಗಲೋಟಿ ಅಂತ ಇವ್ರದ್ದು ಮಲ್ಲಾಪುರ, ಬಟ್ ತೇರದಾಳದಲ್ಲಿ ಒಂದು ಬಾಪೂಜಿ ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಸೊ ಇವರು ಕ್ಲರ್ಕಾಗಿ ಕೆಲಸ ಮಾಡ್ತಿರ್ತಾರೆ. ಅವ್ರದ್ದು ಲೇಡಿನ ತನ್ನ ಪರಿಚಯ ಮಾಡಿಕೊಂತಾರೆ. ನಾನು ಸೀಮಾ ಶಾಂಭವಿ ಅಂತ. ನಂತರದಲ್ಲಿ ಇವರಿಗೆ ಸ್ವಲ್ಪ ದಿವಸ ಆದಮೇಲೆ ಗೊತ್ತಾಗ್ತಾ ಇವ್ರ ಹೆಸರು ಸೀಮಾ ಸುರೇಶ್ ಶೆಟ್ಟಿ ಅಂತ. ಅವರು ಇವರಿಗೆ ಫೋನ್ ಮುಖಾಂತರ ಮುಂಚೆ ಮಾತಾಡ್ತಾ ಹೇಳ್ತಾರೆ. ಇವರು ಹೇಳಿರ್ತಾಳೆ, ನನಗೆ ಈ ಥರ ಮಗು ಇದೆ, ಈ ಥರ ಆರಾಮ್ ಆಗ್ತಾ ಇಲ್ಲ ಏನಂತ. ಆನಂತರ ಅವಳು ಇವರಿಗೆ ಮನವರಿಕೆ ಮಾಡಿಕೊಡ್ತಾರೆ, ಇಲ್ಲ ನಿಮ್ಮ ತಾಯಿ ಡೆತ್ ಆಗ್ಯದ 2 ವರ್ಷದಿಂದ, ಈ ನಿಮ್ಮ ತಾಯಿನೇ ಆ ಮಗುಗೆ ಬಂದು ಕಾಡಲಾರಂಭಿಸಿದ್ದಾರೆ. ಅದು ನಿಮ್ಮಲ್ಲಿ ಭೂತವಾಗಿ ನಿಮ್ಮ ಮಗುನ ಇದರಲ್ಲಿ ಬರ್ತಾ ಇದ್ದಾರೆ. ಅದಕ್ಕೆ ಸುಮಾರು ಖರ್ಚು ಕೂಡ ಮಾಡಬೇಕಾಗತ್ತಾ, ಎಲ್ಲ ಹೋಮ ಅವನ ಒಟ್ಟು ಈ ಥರ ಇವ್ರ ಕಡೆ ಒಂದು 28,75,000 ರೂಪಾಯಿ ದುಡ್ಡನ್ನು ಅವರು ಬೇರೆ ಬೇರೆ ರೂಮ್ ಮೂಲಕ ತಗೊತಾರೆ. ಅವರು ಬಂದು ಈ ಲಿಖಿತ ಒಂದು ದೂರನ್ನು ಕೊಡ್ತಾರೆ. ನಾವು ಸಣ್ಣ ಪೊಲೀಸ್ ಸ್ಟೇಷನ್ದಲ್ಲಿ ಲಿಖಿತ ದೂರನ್ನು ದಾಖಲು ಮಾಡ್ಕೊಂಡಿದ್ದೀವಿ. ನಮ್ಮದು ಟೀಮ್ ಅವ್ರದ್ದು ಎಲ್ಲದೂ ಕೂಡ ಬ್ಯಾಂಕ್ SBI ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡಿರ್ತಕ್ಕಂಥದ್ದಿದೆ. ಮತ್ತು ಅವರು ಮೂಲತಃ ಕೊಲ್ಲಾಪುರದಿಂದ ಏನು ವಂಚನೆ ಮಾಡಿರ್ತಕ್ಕಂಥದ್ದಾರೆ, ಕೊಲ್ಲಾಪುರ ಊರದಲ್ಲಿದ್ದಾರೆ. ಸೊ ನಮ್ಮದು ಟೀಮ್ ಅಲ್ಲಿ ಹೋಗಿದೆ. ಅಲ್ಲಿರ್ತಕ್ಕಂಥದ್ದು ಅವ್ರನ್ನ ವಶಕ್ಕೆ ಪಡೆದು ಮುಂದಿನ ವಿಚಾರಣೆಯನ್ನು ಮಾಡ್ತಾಯಿದ್ವಿ. ಇದೇ ತಿಂಗಳು 9ನೇ ತಾರೀಕು ಲಕ್ಷ್ಮೀ ಲಾಗಲೋಟಿ ಅಂತ ಇವ್ರದ್ದು ಮಲ್ಲಾಪುರ, ಬಟ್ ತೇರದಾಳದಲ್ಲಿ ಒಂದು ಬಾಪೂಜಿ ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಸೊ ಇವರು ಕ್ಲರ್ಕಾಗಿ ಕೆಲಸ ಮಾಡ್ತಿರ್ತಾರೆ. ಅವ್ರದ್ದು ಲೇಡಿನ ತನ್ನ ಪರಿಚಯ ಮಾಡಿಕೊಂತಾರೆ. ನಾನು ಸೀಮಾ ಶಾಂಭವಿ ಅಂತ. ನಂತರದಲ್ಲಿ ಇವರಿಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ಅಶೋಕ್ ಫೋನು ಸಂಪರ್ಕದಲ್ಲಿದ್ದಾರೆ. ಅಶೋಕ್, ಮಕ್ಕಳಿಗೆ ಹುಷಾರಿಲ್ಲ ಅಂತಂದರೆ ನಾವು ಆಸ್ಪತ್ರೆಗೆ ಹೋಗಬೇಕು, ಡಾಕ್ಟರ್ ಮೊರೆ ಹೋಗಬೇಕು, ಅವ್ರ ಹತ್ರ ಚಿಕಿತ್ಸೆ ಪಡೆದುಕೊಳ್ಬೇಕು. ಬಟ್ ಆದರೆ ಲಕ್ಷ್ಮಿ ಅವರು ಯಾರೋ ಒಬ್ಬರು ಜ್ಯೋತಿಷಿಯವರ ಹತ್ರ ಹೋಗಿ ಇದೀಗ ಲಕ್ಷ ಲಕ್ಷ ಹಣವನ್ನು ಕಳ್ಕೊಂಡಿದ್ದಾರೆ. ಯಾವಾಗ ಹಣವನ್ನು ಕೊಟ್ರಂತೆ, ಯಾವ ರೀತಿಯಾಗಿ ಹಣವನ್ನು ಕೊಟ್ರಂತೆ, ದಾಖಲೆಗಳೆಲ್ಲ ಇದೆಯಾ ಅಂತ ಈಗ ಲಕ್ಷ್ಮಿ ಅವರ ಬಳಿ ದೂರು ಕೊಟ್ಟಿದ್ದಾರಾ? ರಮ್ಯಾ, ಇದು ನಿಜಕ್ಕೂ ಒಂದು ವಿಪರ್ಯಾಸ ಅನ್ಬೇಕು. ಯಾಕಂದ್ರೆ ಈ ಸ್ಟೋರಿ ಹೇಗಿದೆ ಅಂದ್ರೆ, ಎಲ್ಲಿವರೆಗೂ ಮೋಸ ಹೋಗೋರು ಇರ್ತಾರೆ, ಅಲ್ಲಿವರೆಗೂ ಮೋಸ ಮಾಡೋರು ಇದ್ದೇ ಇರ್ತಾರೆ ಅನ್ನೋದಕ್ಕೆ ಈ ಒಂದು ಸ್ಟೋರಿ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು. ಯಾಕಂದ್ರೆ ಬಾಗಲಕೋಟೆ ಜಿಲ್ಲೆ ನಗರದವರಾದಂತಹ ಲಕ್ಷ್ಮಿ ಎಂಬ ಮಹಿಳೆ ಏನಿದ್ದಾರೆ, ಅವರು ತೇರದಾಳದ ಒಂದು ಖಾಸಗಿ ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಿರ್ತಾರೆ. ಖಾಸಗಿ ಬ್ಯಾಂಕಲ್ಲಿ ಕೆಲಸ ಮಾಡ್ತಿದ್ದಂತೆ ಅಲ್ಲಿ ಅವ್ರ ಜೊತೆಗೆ ಒಬ್ಬರ ಸಹಚರ, ಅವ್ರಿಗೆ ಗೆಳತಿ ಅಂತಾನೆ ಹೇಳ್ಬೋದು, ಅವ್ರಿಗೆ ಆ ಗೆಳತಿ ಮೂಲಕ ಪರಿಚಯ ಆದಂತ ಒಂದು ಏನು ಗೋವಾ ಮೂಲದ ಒಬ್ಬ ಜ್ಯೋತಿಷಿ, ನಕಲಿ ಫೇಕ್ ಜ್ಯೋತಿಷಿ ಆಕೆ ಈಗ ಈ ಲಕ್ಷ್ಮಿ ಎಂಬ ಮಹಿಳೆಗೆ 28,75,000 ಹಣವನ್ನ ಪಂಗನಾಮ ಹಾಕಿರುವಂತ ಘಟನೆ ಇದು. ಯಾಕಂದ್ರೆ ಕಳೆದ ಅಕ್ಟೋಬರ್ನಲ್ಲಿ 2024 ಅಕ್ಟೋಬರ್ನಲ್ಲಿ ಒಂದು ಘಟನೆ ನಡೆದಿರುವಂತದ್ದು. ಈ ಲಕ್ಷ್ಮಿ ಎಂಬ ಮಹಿಳೆಗೆ 2 ವರ್ಷದ ಮಗು ಇರುತ್ತೆ. ಆ ಮಗುಗೆ ಜ್ವರ ಬರ್ತಾ ಇರುತ್ತೆ ಕಂಟಿನ್ಯೂಸ್ ಆಗಿ. ಜ್ವರ ಬಂದಂತ ಸಂದರ್ಭದಲ್ಲಿ ಇವರು ಆಸ್ಪತ್ರೆಗೆ ತೋರಿಸ್ತಾರೆ. ಆಸ್ಪತ್ರೆಗೆ ತೋರಿಸಿದ್ರು ಕೂಡ ಅದು ಬೆಳಗ್ಗೆ ಬರೋದು, ನೈಟ್ ಜ್ವರ ಕಡಿಮೆ ಆಗೋದು, ಈ ರೀತಿ ಆಗ್ತಾ ಇರುತ್ತೆ. ಅದಕ್ಕೆ ಸಂಬಂಧಪಟ್ಟಂಗೆ
ಎಲ್ಲ ಪರೀಕ್ಷೆಗಳನ್ನು ಮಾಡಿಸಿದ್ರು ಕೂಡ ಮತ್ತೆ ಅದು ಜ್ವರ ನಿಲ್ಲೋದೇ ಇಲ್ಲ. ಈ ತರ ಮೇಲಿನ ಮೇಲೆ ಜ್ವರ ಬರೋದ್ರಿಂದ ಅವರು ಬೇಸತ್ತೋಗಿರ್ತಾರೆ. ಏನು ಇವರಿದ್ದಾರೆ ಲಕ್ಷ್ಮಿ ಗೆಳತಿ ಅವ್ರ ಹೆಸರು ಹೇಳಕ್ಕೆ ಇಷ್ಟಪಟ್ಟಿಲ್ಲ, ಆದ್ರೆ ಆ ಗೆಳತಿ ಮೂಲಕ ಗೋವಾ ಮೂಲದ ಜ್ಯೋತಿಷಿಯನ್ನ ಪರಿಚಯ ಮಾಡಿಸ್ತಾರೆ. ಇವರದು ಯಾಕಂದ್ರೆ ಈ ಲಕ್ಷ್ಮಿ ಅನ್ನೋರ ಹತ್ರ 28 ಲಕ್ಷ ಈ ತರದ ಒಡವೆ ಆಸ್ತಿ ಎಲ್ಲ ಇದೆ ಅನ್ನೋದು ಗೊತ್ತಿರುತ್ತೆ ಆ ಗೆಳತಿಗೆ. ಆಕೆ ಏನು ಗೋವಾ ಮೂಲದ ಏನಿದ್ದಾರೆ ಶಾಂಭವಿ ಅನ್ನೋ ಈಕೆ ವಂಚಕಿ ಆಕೆನ ಫೋನ್ ಮೂಲಕ ಪರಿಚಯ ಮಾಡ್ತಾರೆ. ಆ ಮುಖವೂ ನೋಡಿರ್ಲಿಲ್ಲ ಅಥವಾ ಪರಿಚಯ ಕೂಡ ಇರ್ಲಿಲ್ಲ. ಈ ಪರಿಚಯ ಮುಖ ಏನು ನೋಡ್ದೇನೆ 28 ಲಕ್ಷ ಕಳ್ಕೊಂಡಿರುವಂತ ಘಟನೆ ಇದು. ಯಾಕಂದ್ರೆ ಹಂತವಾಗಿ ಏನು ಈಕೆಗೆ ನಂಬಿಸ್ತಾಳೆ, ಜ್ವರ ಕಡಿಮೆ ಆಗುತ್ತೆ, ಏನು ನಿಮ್ಮ ಮಗುವಿಗೆ ಏನು 2 ವರ್ಷದಿಂದ ತೀರೋದಂತ ನಿಮ್ಮ ಕುಟುಂಬಸ್ಥರ ದೆವ್ವವಾಗಿ ಕಾಡ್ತಾ ಇದ್ದಾರೆ. ಆ ದೆವ್ವನ್ನ ಬಿಡಿಸ್ಬೇಕಂದ್ರೆ ಒಂದಿಷ್ಟು ಟ್ರೀಟ್ಮೆಂಟ್ ಗಳನ್ನ ಕೊಡ್ಬೇಕಾಗುತ್ತೆ, ಪೂಜೆ ಹವನ ಈ ರೀತಿ ಈ ಮಾಡಿದಾಗ ಮಾತ್ರ ಅದು ಕಡಿಮೆ ಆಗುತ್ತೆ ಅಂತ ಹೇಳಿ ಆಕೆಯನ್ನ ಲಕ್ಷ್ಮಿಯನ್ನ ನಂಬಿಸ್ತಾರೆ. ಆ ಲಕ್ಷ್ಮಿ ಆಕೆಯ ಮಾತನ್ನ ನಂಬಿ ಮೊದಲಿಗೆ 1 ಲಕ್ಷ ಹಣವನ್ನ ಅಕೌಂಟ್ಗೆ ಹಾಕ್ತಾರೆ. ಆ ನಂತರ ಹಂತವಾಗಿ ಲಕ್ಷ ಹಣಗಳನ್ನ ಹಾಕಿದಂತ ಲಕ್ಷ್ಮಿ ಕೊನೆಗೆ 28 ಲಕ್ಷ 75,000 ಹಾಕಿದ್ರು ಕೂಡ ಆ ಮಗುವಿಗೆ ಯಥಾಸ್ಥಿತಿ ಜ್ವರ ಕೂಡ ಕಾಡೋದು ಬಿಟ್ಟಿರಲಿಲ್ಲ. ಹೀಗಾಗಿ ಅವ್ರಿಗೆ ಕೊನೆಗೆ ಅನಿಸುತ್ತೆ, ಅವ್ರದ ಕುಟುಂಬಸ್ಥರ ಮುಂದೆ ಬಂದು ಈ ವಿಷಯನ ಪ್ರಸ್ತಾಪ ಮಾಡಿದಾಗ ನಿನಗೆ ಮೋಸ ಮಾಡಿದ್ದಾರೆ, ನೀನು ಹಣವನ್ನು ಪಂಗಡಮ ಹಾಕಿದ್ದಾರೆ, ನೀನು ತಕ್ಷಣ ಹೋಗಿ ಪೊಲೀಸರಿಗೆ ಭೇಟಿಯಾಗಿ ಕಂಪ್ಲೇಂಟ್ ಕೊಡೋಣ ಅಂತ ಕರ್ಕೊಂಡೋಗಿ ಬಾಗಲಕೋಟೆ ನಗರದ CN ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡ್ತಾರೆ. ಪ್ರಕರಣ ದಾಖಲಿಸಿಕೊಂಡಂತ ಪೊಲೀಸರು ಇದೀಗ ಏನು ವಂಚಕಿ ಜ್ಯೋತಿಷಿ ಏನಿದ್ದಾಳೆ ಆ ಜ್ಯೋತಿಷಿ ಕೊಲ್ಲಾಪುರದಲ್ಲಿ ಇದ್ದಾಳೆ ಅನ್ನೋ ಮಾಹಿತಿ ಇದೆ. ಹೀಗಾಗಿ ಕಳೆದ 2-3 ದಿನಗಳಿಂದ ಏನು ಬಾಗಲಕೋಟೆ ಪೊಲೀಸರು ಕೊಲ್ಲಾಪುರಕ್ಕೆ ತೆರೆದಂತದ್ದು ಆ ವಂಚಕಿ ಹೇಗಾದ್ರೂ ಮಾಡಿ ಬಲೆ ಬೀಸಿ ಆಕೆನ ಕರ್ಕರ್ಬೇಕಂತ. ಮೋಸ ಹೋಗಿರೋದು ಬರೀ ಲಕ್ಷ್ಮಿ ಅವ್ರು ಮಾತ್ರನಾ ಅಥವಾ ಬೇರೆಯವರು ಯಾರಾದ್ರೂ ಮೋಸ ಹೋಗಿದ್ದಾರಾ? ದೂರುಗಳೇನಾದ್ರೂ ದಾಖಲಾಗಿದ್ಯಾ ಸೀಮಾ ವಿರುದ್ಧ ಈ ರೀತಿಯಾಗಿ ನಮ್ಗೆ ಮೋಸ ಮಾಡಿದ್ದಾರೆ ಅಂತ ಹೇಳಿ, ಅಥವಾ ಬರೀ ಇದೊಂದೇ ಪ್ರಕರಣ ಬೆಳಕಿಗೆ ಬರ್ತಾ ಇದೆಯಾ? ರಮ್ಯಾ, ಸದ್ಯಕ್ಕೆ ಇದು ಒಂದೇ ಪ್ರಕರಣದಲ್ಲಿ ಸೀಮಾ ಶೆಟ್ಟಿ, ಆಕೆಯ ಪೂರ್ತಿ ಹೆಸರು ಸೀಮಾ ಶೆಟ್ಟಿ ಅಂತ, ಆಕೆಯ ವಿರುದ್ಧವಾಗಿ ಕೇವಲ CN ಠಾಣೆಯಲ್ಲಿ ಇದು ಒಂದೇ ಪ್ರಕರಣ ದಾಖಲಾಗಿದೆ. ಸದ್ಯಕ್ಕೆ ಯಾಕೆ ಪರಿಚಯಸ್ಥರು, ಆಕೆ ಲಕ್ಷ್ಮಿ ಗೆಳತಿನೇ ಮೂಲಕ ಪರಿಚಯ ಆದಂತ ಆಕೆ. ಹೀಗಾಗಿ ಲಕ್ಷ್ಮಿ ಮತ್ತೆ ಆಕೆ ಇಬ್ಬರನ್ನು ಕೂಡ ಹುಡುಕಾಟದಲ್ಲಿ ಪೊಲೀಸರು ತೊಡಗಿರುವಂತದ್ದು. ಯಾಕೆ ಲಕ್ಷ್ಮಿ ಕೂಡ ಈಗ ನಾಪತ್ತೆಯಾಗಿರುವಂತದ್ದು ಕಂಡು ಬರ್ತಾ ಇರುವಂತದ್ದು ಈ ಪ್ರಕರಣದಲ್ಲಿ. ಹೀಗಾಗಿ ಆ ಪ್ರಕರಣದಲ್ಲಿ ಲಕ್ಷ್ಮಿ ಕೂಡ ಲಕ್ಷ್ಮಿ ಗೆಳತಿ ಏನಿದ್ದಾರೆ ಆಕೆ ಕೂಡ ಭಾಗಿಯಾಗಿರೋ ಸಂದೇಹ ಕೂಡ ವ್ಯಕ್ತವಾಗ್ತಿರುವಂತದ್ದು. ಹೀಗಾಗಿ ಕೇವಲ ಸದ್ಯಕ್ಕೆ ಈ CN ಠಾಣೆಯಲ್ಲಿ ಹಾಗೆ ಸೀಮಾ ವಿರುದ್ಧ ಕೇವಲ ಇದು ಒಂದೇ ಪ್ರಕರಣ ದಾಖಲಾಗಿರುವಂತದ್ದು. ಹೀಗಾಗಿ ಸದ್ಯಕ್ಕೆ ಕೊಲ್ಲಾಪುರದಲ್ಲಿ ಬಾಗಲಕೋಟೆ ಪೊಲೀಸರು ಲಕ್ಷ್ಮಿಗೆ ವಂಚನೆ ಮಾಡಿ 28 ಲಕ್ಷ ಪಡೆದಿದ್ದ ಸೀಮಾನ ಹುಡುಕೋಕೆ